ದೇವರ ನಾಮಕ್ಕೆ ಸ್ತೋತ್ರವಾಗಿ ಈ ಮಹಾ ಉಪವಾಸ ದಿವಸಗಳ ಈ ಬೆಳಗಿನ ಜಾವಕ್ಕಾಗಿ ಆರಿಸಿಕೊಂಡಿರುವ ಸತ್ಯವೇದ ಭಾಗವು ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 14ರಿಂದ ಕೆಲವು ವಚನ. ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 14ರಿಂದ ಕೆಲವು ವಚನಗಳು. ಇಲ್ಲಿ ಈ ಭಾಗದಲ್ಲಿ ಒಬ್ಬ ಯಜಮಾನನು, ಒಬ್ಬ ಅಧಿಕಾರಿ 3 ಜನರನ್ನ ಕರೆದು ಆತನ ಆಸ್ತಿಯನ್ನ ಅವರಿಗೆ ಕೊಟ್ಟು ಅವರ ಸಾಮರ್ಥ್ಯಕ್ಕೆ ತಕ್ಕ ಪ್ರಕಾರವಾಗಿ ಅವರಿಗೆ ಒಬ್ಬನಿಗೆ 2 ತಲಾಂತನ್ನ, ಒಬ್ಬರಿಗೆ 5 ತಲಾಂತನ್ನ, ಒಬ್ಬರಿಗೆ 1 ತಲಾಂತನ್ನ ಅವರವರ ಸಾಮರ್ಥ್ಯದ ಪ್ರಕಾರವಾಗಿ ಅವರಿಗೆ ಕೊಟ್ಟು ಆತನ ಬೇರೊಂದು ದೇಶಕ್ಕೆ ಹೋಗ್ತಾನೆ. ಇಲ್ಲಿ ಓದಂತಹ ಸಮಯದಲ್ಲಿ ಗಮನಿಸಬೇಕು, ಇಲ್ಲಿ 2 ತಲಾಂತು ಹೊಂದಿದವನು ಏನ್ ಮಾಡ್ತಾನೆ, ಅದನ್ನ ಅಭಿವೃದ್ಧಿ ಮಾಡಿ ಹೆಚ್ಚು ಆದಾಯವನ್ನ ಗಳಿಸ್ತಾನೆ. 5 ತಲಾಂತು ಹೊಂದಿದವನು ಅವನು ಕೂಡ ಹೆಚ್ಚು ಆದಾಯವನ್ನ ಮಾಡಿ ಅದನ್ನ ಅಭಿವೃದ್ಧಿ ಮಾಡ್ತಾನೆ. ಅದನ್ನೇ 3ನೇವನು 1 ತಲಾಂತು ಹೊಂದಿದವನು ಏನ್ ಮಾಡ್ತಾನೆ, ಅದನ್ನ ಭೂಮಿಯಲ್ಲಿ ಹಚ್ಚಿಟ್ಟಾರೆ. ಪ್ರಿಯರೇ, ಈ ಆತ್ಮಿಕವಾದಂತಹ ಒಂದು ಸಂದೇಶ ಇದರಲ್ಲಿ ಏನೆಂಬುದಾದರೆ, ನಮಗೆ ಕೊಡಲ್ಪಟ್ಟಿರುವಂಥ ಈ ದೇವರ ತಲಾಂತುಗಳು ಅಥವಾ ದೇವರನ್ನು ಕೊಡಲ್ಪಟ್ಟಿರುವಂತಹ ಕೆಲಸ, ಸೇವೆ ಏನೇ ಆಗಲಿ, ಇದರಿಂದ ಮೂಲಕವಾಗಿ ದೇವರಿಗೆ ಮಹಿಮೆ ಆಗಲಿಕ್ಕಾಗಿ ನಾವು ಈ ಉಪವಾಸ ದಿವಸಗಳಲ್ಲಿ ಹೆಚ್ಚು ಪ್ರಯಾಸ ಪಡಬೇಕೆಂಬುದಾಗಿ ನಮಗೆ ದೇವರ ವಾಕ್ಯ ಹೇಳುವಂಥದ್ದು. ಈ 2 ತಲಾಂತು ಹೊಂದಿದವನು, 5 ತಲಾಂತು ಹೊಂದಿದವನು ಆ ಯಜಮಾನನಿಗೆ ಭಯಪಟ್ಟು ಮಾತ್ರವಲ್ಲ, ಜವಾಬ್ದಾರಿಯಿಂದ ಈ ಇಬ್ಬರು ಕೂಡ ಅವರವರ ತಲಾಂತುಗಳನ್ನು, ಅವರವರ ಆಸ್ತಿಯನ್ನು ಹೆಚ್ಚು ಆದಾಯ ಹಾಗೂ ಹಾಗೆ ಅವರು ಪ್ರಯಾಸ ಪಟ್ಟರು ಎಂಬುದಾಗಿ ಏನಾಗುತ್ತೆ. ಇಲ್ಲಿ ಈ ಭಾಗದಲ್ಲಿ ನೋಡುವಂಥದ್ದು 3ನೇದಾಗಿ 1 ತಲಾಂತು ತೆಗೆದುಕೊಂಡಂಥವ್ನು, ಅವನ ಸಾಮರ್ಥ್ಯ ಪ್ರಕಾರವಾಗಿ ತೆಗೆದುಕೊಂಡಂಥವ್ನು ಏನ್ ಮಾಡ್ತಾನೆ, ಅದನ್ನು ಭೂಮಿಯಲ್ಲಿ ತೆಗೆದುಕೊಂಡು ಹೋಗಿ ಹಚ್ಚಿಕ್ತಾನೆ. ದೇವರು ನಮಗೆ ಕೊಡಲ್ಪಟ್ಟಿರುವಂಥ ಎಲ್ಲಾ ತಲಾಂತಗಳು ಆತನಿಗೆ ಮುಂಚಿತವಾಗಿ ಗೊತ್ತು, ಯಾರಿಗೆ ಎಷ್ಟು ತಲಾಂತು ಕೊಟ್ಟರೆ ಅದನ್ನ ಅಭಿವೃದ್ಧಿ ಮಾಡ್ತಾರೆ ಎಂಬುದಾಗಿ. ಈ ಯಜಮಾನನು ಕೂಡ ಈ 3 ಜನರನ್ನ ಕರೆದು ಆತನು ಅವರಿಗೆ ಒಂದು ತಲಾಂತಗಳನ್ನ ಕೊಡಬೇಕಾಗಿದೆಯಾದರೆ ಅವರ ಬಗ್ಗೆ ಚೆನ್ನಾಗಿ ಆತನು ಒಂದು ವೇಳೆ ಗೊತ್ತಿರಬಹುದು, ಆತನು ಅರ್ಥ ಮಾಡಿಕೊಂಡು ಆ ಪ್ರಕಾರವಾಗಿ ಅವರಿಗೆ ಕೊಡ್ತಾರೆ. ಪ್ರಿಯರೇ, ಗಮನಿಸಬೇಕು, ಆ ಮುಂದಿನ ಭಾಗದಲ್ಲಿ ನಾವು ಓದುವಾಗ ನಮ್ಗೆ ಅರ್ಥ ಆಗುತ್ತೆ. 2 ತಲಾಂತು ಹೊಂದಿದವನು, 5 ತಲಾಂತು ಹೊಂದಿದವನು ಬಹಳ ಪ್ರಯಾಸ ಪಟ್ಟು ಹೆಚ್ಚು ಆದಾಯವನ್ನು ಗಳಿಸಿ ಆ ಯಜಮಾನನಿಗೆ ಹಿಂತಿರುಗಿ ಬಂದಾಗ ಯಜಮಾನಿಗೆ ಅವರು ಕೊಡ್ತಾರೆ. ಆದರೆ 3ನೇವನು ಆ ತಲಾಂತನ ಏನ್ ಮಾಡ್ತಾನೆ, ಹಚ್ಚಿರ್ತಾನೆ. 2 ತಲಾಂತು ಹೊಂದಿದಂತ, 5 ತಲಾಂತು ಹೊಂದಿದಂತ ಅವ್ರ ಇಬ್ಬರಿಗೂ ಕೂಡ ಯಜಮಾನ ಹೇಳುವಂಥದ್ದು, ಬಲ ನಂಬಿಕಸ್ಥನಾಗುತ್ತಾ ಒಳ್ಳೆ ಹಾಳುಬಡಿ, ದೊಡ್ಡ ಕೆಲಸದಲ್ಲಿ ನಿಮ್ಮನ್ನ ನೇಮಿಸ್ಬೇಡಿ ಎಂಬುದಾಗಿ. 3ನೇದಾಗಿ ಅವನು ಹೇಳುವಂಥ ಮಾತು, ನೀನು ಮೈಗಳ್ಳನೆಂಬುದಾಗಿ ಅವನಿಗೆ ಹೇಳುವಂಥದ್ದನ್ನ ನಾವು 1 ತಲಾಂತನ್ನ ಅವನು ಏನು ಕೂಡ ಮಾಡದೆ ಭೂಮಿಯಲ್ಲಿ ಬಚ್ಚಿಟ್ಟು ಯಜಮಾನ ಬಂದಾಗ ಆತನ ಆಸ್ತಿಯನ್ನ ಅದಕ್ಕೆ 1 ತಲಾಂತರ ಕೊಡುವಂಥದ್ದನ್ನ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಇವತ್ತು ದೇವರು ನಮಗೆ ಅನೇಕರಿಗೆ ತಲಾಂತಗಳನ್ನ ಅದನ್ನು ಕೊಟ್ಟಿದ್ದಾನೆ. ಉಪಯೋಗಿಸಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ, ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕಾಗಿರೋದು ನಮ್ಮ ಕರ್ತವ್ಯ. ಈ ಮೈಗಳನ್ನ ಹಾಗೆ ನಮಗೆ ಕೊಡಲ್ಪಟ್ಟಿರುವಂಥ ತಲಾಂತಗಳನ್ನ ನಾವು ಹಾಗೆ ಇಟ್ಟರೆ ದೇವರು ಒಂದು ದಿವಸ ಲೆಕ್ಕವನ್ನ ನಮ್ಮನ್ನ ಆತನು ಕೇಳುವಂಥದ್ದಾಗಿದೆ. ನಮಗೆ ಏನಾದಿ ದೇವರು ಕೊಟ್ಟಂಥ ತಲಾಂತುಗಳನ್ನ, ದೇವರು ಕೊಟ್ಟಂಥ ಆಶೀರ್ವಾದಗಳನ್ನ ನಾವು ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕಾಗಿರುತ್ತದೆ ನಮ್ಮಲ್ಲಿನ ಕರ್ತವ್ಯ. ಬೇರೆ ಆ ವಾಕ್ಯ ಭಾಗವನ್ನ ಮತ್ತೆ ನೀವು ಓದುತ್ತಾ ಹೋಗ್ರಿ. ಇಲ್ಲಿ ಇಬ್ಬರನ್ನು ಕೂಡ ಆ ಯಜಮಾನನು ಅಪ್ರಿಷಿಯೇಟ್ ಮಾಡ್ತಾನೆ. 3ನೇವನಿಗೆ ಹೇಳ್ತಾನೆ, ನೀನು ಮೈಗಳ್ಳನಾದಂಥ ಆಳುವೆ, ಅವನಿಗೆ ಕೊನೆಯದಾಗಿ ಶಿಕ್ಷೆ ಆಗುತ್ತೆ ಎಂಬುದಾಗಿ ಆ ಭಾಗದಲ್ಲಿ ನಮಗೆ ಸಾಧ್ಯವಾಗ್ತದೆ. ಇವತ್ತು ದೇವರು ನಮ್ಮನ್ನ ಕರೆದು ನಮಗೆ ಒಪ್ಪಿಸಲ್ಪಟ್ಟಿರುವಂಥ ಯಾವುದೇ ಜವಾಬ್ದಾರಿ ಆಗಿರ್ಬೋದು, ಸೇವೆ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ನಮ್ಮ ಜೀವನದಲ್ಲಿ ನಾವು ಲೆಕ್ಕ ಕೊಡಬೇಕಾಗಿರುವಂಥ ದಿವಸ ಅದು ಬಂದೇ ಇರುತ್ತೆ. ಹಾಗಾಗಿ ಲೆಕ್ಕ ಕೊಡುವ ಆತನಿಗೆ ನಾವು ಭಯಪಟ್ಟು ಆತ ನಮಗೆ ದಯಪಾಲಿಸ್ಕೊಂಡಿರುವಂಥ ಈ ಒಂದು ತಲಾಂತಗಳನ್ನ ಹೆಚ್ಚಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಮಾತ್ರವಲ್ಲ, ಮತ್ತೊಬ್ಬರ ಪ್ರಯೋಜನಕ್ಕಾಗಿ ನಾವು ಅಭಿವೃದ್ಧಿ ಮಾಡಲಿಕ್ಕಾಗಿ ಬೇರೆ ನಮ್ಮನೆ ನಾವು ಈ ಉಪವಾಸ ದಿವಸದಲ್ಲಿ ನಾವು ತೊಡಗಿಸ್ಕೊಳ್ಳೋಣ. ಮತ್ತೊಬ್ಬರಿಗೆ ಒಳ್ಳೆಯದನ್ನು ಮಾಡಲಿಕ್ಕಾಗಿ, ಮತ್ತೊಬ್ಬರಿಗೆ ಪ್ರಾರ್ಥನೆ ಮಾಡಲಿಕ್ಕಾಗಿ, ಆ ಸೇವೆಯಲ್ಲಿ ಅಭಿವೃದ್ಧಿ ಮಾಡಲಿಕ್ಕಾಗಿ, ನಮ್ಮ ಕೆಲಸದಲ್ಲಿ ನಾವು ಹೆಚ್ಚು ಅಭಿವೃದ್ಧಿ ಹೊಂದಲಿಕ್ಕಾಗಿ ದೇವರ ಆತ್ಮ ನಮಗೆ ಸಹಾಯ ಮಾಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಮಾತ್ರವಲ್ಲ, ಈ ವಾಕ್ಯದ ಮೂಲಕವಾಗಿ ನಾವು ಅರ್ಥ ಮಾಡ್ಕೊಳ್ಳುವಂಥದ್ದು, ಬಲ ನಂಬಿಕೆಸ್ತನಾದ ಒಳ್ಳೆ ಹಾಳುವುದಾಗಿ 5 ತಲಾಂತು ತೆಗೆದುಕೊಂಡವರಿಗೂ 2 ತಲಾಂತು ತೆಗೆದುಕೊಂಡವರನ್ನು ಸ್ವಾಮಿಯಲ್ಲಿ ಹೇಳುವುದನ್ನ ನೋಡಿಕೆ ಸಾಧ್ಯವಾಗ್ತದೆ. ಈ ಮಾತನ್ನು ಕೇಳಲಿಕ್ಕಾಗಿ ನಾವು ಸಿದ್ಧರಿದ್ದೇವೆ. ನಮ್ಮನೆ ನಾವು ಪರೀಕ್ಷೆ ಮಾಡ್ಕೊಳ್ಳೋಣ. ಈ ದಿನಮಾನಗಳಲ್ಲಿ ಹೆಚ್ಚು ಆತನ ಸೇವೆಯನ್ನು ಮಾಡಲಿಕ್ಕೆ, ಆತನ ಉದ್ದೇಶವನ್ನು ಪೂರೈಸಲಿಕ್ಕೆ ನಮ್ಮನ್ನೇನು ದೇವರಿಗೆ ಒಪ್ಪಿಸ್ಕೊಟ್ಟು ನಾವು ದುಡಿಯೋಣ, ಸೇವೆ ಮಾಡೋಣ. ದೇವರಾತ್ಮ ನಮಗೆ ಸಹಾಯ ಮಾಡಿ.